ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಒಂದು ಕ್ಷಣ ನೀವು ಇಲ್ಲಿ ನಿಲ್ಲಿ. ಈಗ ಕೇಳ್ತಾ ಇರೋದು ಸಾಮಾನ್ಯ ವಿಷಯ ಅಲ್ಲ, ಇದು ನಿಮ್ಮ ಮುಂದಿನ ದಾರಿಯನ್ನು ಬೆಳಗಿಸುವ ದೈವಿಕ ಸಂದೇಶ ಆಗಿರುತ್ತೆ. ನೀವು ಇದನ್ನು ಕಿವಿಗೊಟ್ಟು ಕೇಳಿದರೆ ನಿಮ್ಮ ಕೈತಪ್ಪಿ ಹೋಗ್ತಿರುವ ಅವಕಾಶಗಳು ಮತ್ತೆ ನಿಮ್ಮ ಬಾಗಿಲಿಗೆ ಬಂದು ನಿಲ್ಲುತ್ತೆ. ಹೌದು ಫ್ರೆಂಡ್ಸ್, ಮುಂದಿನ 72 ಗಂಟೆಗಳು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯ ಮುನ್ನುಡಿ ಬರೆಯಲಿವೆ. ನೀವು ವರ್ಷಗಳಿಂದ ಹೋರಾಡುತ್ತಿರುವ ಸಮಸ್ಯೆಗಳಿಗೆ ಈಗ ಉತ್ತರ ಸಿಗುವ ಕಾಲ ಅನ್ನೋದು ಬಂದಿದೆ. ಆದರೆ ಅದು ಒಂದು ಪರೀಕ್ಷೆಯ ರೂಪದಲ್ಲಿ ಬರುತ್ತೆ. ಮೇಷರಾಶಿಯವರೇ, ನೀವು ಅಗ್ನಿ ತತ್ವದವರು. ನಿಮ್ಮ ರಾಶಾಧಿಪತಿ ಕುಜ. ನೀವು ಧೈರ್ಯ, ಸಾಹಸ ಮತ್ತು ನಾಯಕತ್ವದ ಪ್ರತೀಕ. ನೀವು ಯಾವಾಗಲೂ ಮುಂದೆ ನುಗ್ಗುವ ಸ್ವಭಾವದವರು. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದುಕೊಂಡ್ರೆ ಅದನ್ನು ಸಾಧಿಸದೆ ಬಿಡೋದಿಲ್ಲ. ಆದರೆ ಇಷ್ಟು ದಿನ ನಿಮ್ಮ ದಾರಿಯಲ್ಲಿ ಅಡೆತಡೆಗಳು ಅನ್ನೋದು ಹೆಚ್ಚಾಗಿದ್ವು. ನೀವು ಮಾಡಿದ ಕೆಲಸಕ್ಕೆ ಮನ್ನಣೆ ಸಿಕ್ಕಿಲ್ಲ. ನೀವು ನಂಬಿದವರು ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಹಣಕಾಸಿನ ವಿಚಾರದಲ್ಲಿ ಎಷ್ಟೇ ಸಂಪಾದನೆ ಮಾಡಿದರೂ ಕೂಡ ಖರ್ಚು ಅದಕ್ಕಿಂತ ಹೆಚ್ಚಾಗಿಯೇ ಇದೆ. ಆರೋಗ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ನಿಮ್ಮ ಉತ್ಸಾಹವನ್ನು ಕುಗ್ಗಿಸಿವೆ. ಇದು ಆಕಸ್ಮಿಕ ಅಲ್ಲ. ನಿಮ್ಮ ಜೀವನದಲ್ಲಿ ಗ್ರಹಗಳ ಸ್ಥಿತಿ ನಿಮಗೆ ಪರೀಕ್ಷೆಯನ್ನು ಒಡ್ಡುತ್ತಿತ್ತು. ಆದರೆ ಈಗ ಕೇಳಿ ಮೇಷರಾಶಿಯವರೇ, ಕಾಲ ಅನ್ನೋದು ಬದಲಾಗಿದೆ. ನಿಮ್ಮ ರಾಶಿಯಲ್ಲಿ ಗುರು ಮತ್ತು ಶುಕ್ರದ ದೃಷ್ಟಿ ಅನ್ನೋದು ಬಿದ್ದಿದೆ. ಕುಜಗ್ರಹ ನಿಮಗೆ ಶಕ್ತಿ ಕೊಡೋದಕ್ಕೆ ಸಿದ್ಧ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ನೀವು ಒಂದು ವಿಶೇಷ ಸಂಕೇತವನ್ನು ನೋಡ್ತೀರಾ. ಅದು ಕೆಂಪು ಬಣ್ಣದ ಹೂವು ಆಗಿರ್ಬೋದು, ಅಥವಾ 3 ಬಾರಿ ಕಾಣಿಸಿಕೊಳ್ಳುವ ಸಂಖ್ಯೆ 9 ಆಗಿರಬಹುದು. ಈ ಸಂಕೇತವನ್ನು ನೀವು ಅಲಕ್ಷ್ಯ ಮಾಡಬಾರ್ದು. ಇದು ನಿಮ್ಮ ಜೀವನದಲ್ಲಿ ವಿಜಯದ ಒಂದು ಸೂಚನೆ ಆಗಿರುತ್ತೆ. ನಿಮ್ಮ ಶತ್ರುಗಳು ಇಷ್ಟು ದಿನ ನಿಮ್ಮನ್ನು ಹಿಂದಿನಿಂದ ಎಳಿತಾ ಇದ್ರು. ಈಗ ಅವರ ಆಟ ಅನ್ನೋದು ನಡೆಯೋದಿಲ್ಲ. ಯಾಕೆಂದರೆ ದೇವರ ಕೃಪೆ ನಿಮ್ಮ ಮೇಲೆ ಬಿದ್ದಿದೆ. ನಿಮ್ಮ ಮನೆಯಲ್ಲಿ ಒಂದು ದೈವಿಕ ಶಕ್ತಿ ಅನ್ನೋದು ಸಂಚಾರ ಮಾಡ್ತಾ ಇದೆ. ಅದು ನಿಮಗೆ ರಕ್ಷಣೆಯಾಗಿ ನಿಂತಿದೆ. ಮೇಷರಾಶಿಯವರೇ, ಈಗ ನೀವು 3 ವಿಷಯಗಳ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೊದಲನೇದು ನಿಮ್ಮ ಕೋಪ. ನಿಮ್ಮ ಕೋಪನೇ ನಿಮ್ಮ ದೊಡ್ಡ ಶತ್ರು ಆಗಿರುತ್ತೆ. ತಾಳ್ಮೆ ಕಳೆದುಕೊಂಡು ತೆಗೆದುಕೊಳ್ಳುವ ನಿರ್ಧಾರಗಳು ನಿಮಗೆ ನಷ್ಟವನ್ನು ತರಬಹುದು. ಎರಡನೆಯದು ಹಣಕಾಸಿನ ವ್ಯವಹಾರ. ಯಾರನ್ನು ಕೂಡ ಕುರುಡಾಗಿ ನಂಬಿ ಹಣವನ್ನು ಕೊಡಬೇಡಿ. ದಾಖಲೆ ಇಲ್ಲದೆ ಯಾವುದೇ ಒಪ್ಪಂದ ಮಾಡಿಕೊಳ್ಬೇಡಿ. ಮೂರನೆಯದು ನಿಮ್ಮ ಆರೋಗ್ಯದ ತಲೆನೋವು, ರಕ್ತದ ಒತ್ತಡ ಮತ್ತು ಉಷ್ಣ ಸಂಬಂಧಿತ ಸಮಸ್ಯೆಗಳನ್ನೋದು ಕಾಡಬಹುದು. ಪ್ರತಿದಿನ ಬೆಳಿಗ್ಗೆ ಸೂರ್ಯನಿಗೆ ನೀರು ಅರ್ಪಿಸಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ನಿಮ್ಮ ದೇಹದಲ್ಲಿ ಶಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಈಗ ನಾನು ನಿಮಗೆ 3 ಅಪಾಯದ ಸಂಕೇತಗಳನ್ನು ಹೇಳ್ತೇನೆ. ಇವು ನಿಮ್ಮ ಜೀವನದಲ್ಲಿ ಕಂಡು ಬಂದಂತೆ ನೀವು ಜಾಗೃತರಾಗಿ. ಮೊದಲ ಸಂಕೇತ, ನೀವು ಹೊಸ ಕೆಲಸ ಏನಾದರೂ ಸ್ಟಾರ್ಟ್ ಮಾಡಬೇಕಾದಾಗ ಪದೇ ಪದೇ ಅಡ್ಡಿ ಬರೋದು. ಎರಡನೇ ಸಂಕೇತ, ರಾತ್ರಿ ಮಲಗಿದಾಗ ಭಯಾನಕ ಕನಸುಗಳು ಅನ್ನೋದು ಬೀಳೋದು, ಅಥವಾ ಅದರಲ್ಲೂ ಕೂಡ ಬೆಂಕಿ ಅಥವಾ ಅಪಘಾತದ ಕನಸು ಆಗಿರುತ್ತೆ. ಇನ್ನು ಮೂರನೇ ಸಂಕೇತ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ ವಿದ್ಯುತ್ ಉಪಕರಣಗಳು ಕಾರಣ ಇಲ್ಲದೆ ಹಾಳಾಗೋದು. ಈ 3ರಲ್ಲಿ 2 ಸಂಕೇತಗಳು ನಿಮ್ಗೆ ಏನಾದರೂ ಕಂಡು ಬಂತಂದರೆ ನಿಮ್ಮ ಮೇಲೆ ಕೆಟ್ಟ ಶಕ್ತಿಯ ಪ್ರಭಾವ ಅನ್ನೋದು ಬೀರಿದೆ ಅಂತಾನೆ ಅರ್ಥ. ಆದರೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಇದಕ್ಕೆ ಪರಿಹಾರ ಕೂಡ ಇದೆ. ಮೇಷರಾಶಿಯವರೇ, ನಿಮ್ಮ ವೃತ್ತಿ ಜೀವನದಲ್ಲಿ ಈಗ ಒಂದು ದೊಡ್ಡ ಜಿಗಿತ ಅನ್ನೋದು, ಜಂಪ್ ಅನ್ನೋದು ನೀವು ಕಾಣ್ತೀರ. ಸರ್ಕಾರಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಿರೋರಿಗೆ ಶುಭ ಸುದ್ದಿ ಬರುತ್ತೆ. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಸಿಗ್ತಾರೆ. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮ ಮೇಲಾಧಿಕಾರಿಗಳ ಮೆಚ್ಚುಗೆ ಸಿಗುತ್ತೆ. ಸಂಬಳ ಹೆಚ್ಚಳ ಆಗುತ್ತೆ, ಪ್ರಮೋಷನ್ ಆಗುತ್ತೆ. ಆದರೆ ಇದಕ್ಕಾಗಿ ನೀವು ಒಂದು ಕೆಲಸ ಮಾಡಬೇಕು. ಪ್ರತಿ ಮಂಗಳವಾರ ಮಿಸ್ ಮಾಡಬೇಡಿ. ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಕೆಂಪು ಹೂವನ್ನು ಅರ್ಪಣೆ ಮಾಡಿ ಹನುಮಾನ್ ಚಾಲಿಸ ಪಠಿಸಿ. ನಿಮ್ಮ ಎಲ್ಲ ಅಡೆತಡೆಗಳು ಕೂಡ ನಿವಾರಣೆ ಆಗುತ್ತೆ. ವಿದೇಶ ಪ್ರಯಾಣದ ಯೋಗ ಕೂಡ ನಿಮಗೆ ಇದೆ. ನಿಮ್ಮ ಪಾಸ್ಪೋರ್ಟ್ ಅಥವಾ ವೀಸಾ ಕೆಲಸಗಳು ಬೇಗ ಮುಗಿದು ಹೋಗುತ್ತೆ. ಮೇಷರಾಶಿಯ ಮಹಿಳೆಯರಿಗೆ ವಿಶೇಷ ಸೂಚನೆ ಏನೆಂದರೆ, ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಅನ್ನೋದು ಹೆಚ್ಚಾಗುತ್ತೆ. ಗಂಡ ಹೆಂಡತಿ ನಡುವಿನ ಮನಸ್ತಾಪ ಅನ್ನೋದು ದೂರ ಆಗುತ್ತೆ. ಮಕ್ಕಳಿಂದ ಶುಭ ಸುದ್ದಿ ಕೇಳ್ತೀರಾ. ಗರ್ಭಿಣಿಯರು ಆದಷ್ಟು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಕೆಂಪು ಬಣ್ಣದ ಬಟ್ಟೆ ಧರಿಸೋದನ್ನು ಆದಷ್ಟು, ಪ್ರೆಗ್ನೆಂಟ್ ಇದ್ದಾಗ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸೋದನ್ನು ಆದಷ್ಟು ಸ್ಟಾಪ್ ಮಾಡಿ.
ಇನ್ನು ಅವಿವಾಹಿತರಿಗೆ ಮುಂದಿನ 6 ತಿಂಗಳಲ್ಲಿ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ. ನಿಮ್ಮ ಜೀವನ ಸಂಗಾತಿ ಧೈರ್ಯವಂತ ಮತ್ತು ಜವಾಬ್ದಾರಿಯುತ ವ್ಯಕ್ತಿ ಆಗಿರ್ತಾರೆ. ಪ್ರೀತಿಯಲ್ಲಿರುವವರು ನಿಮ್ಮ ಸಂಬಂಧವನ್ನು ಮನೆಯಲ್ಲಿ ಹೇಳಿಕೊಳ್ಳೋದಕ್ಕೆ ಇದು ಸರಿಯಾದ ಸಮಯ ಆಗಿರುತ್ತೆ. ಆದರೆ ತರಾತುರಿ ಬೇಡ, ನಿಮ್ಮ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳಿ. ಮೇಷರಾಶಿಯವರೇ, ಈಗ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯ ಹಾದಿಯಲ್ಲಿ ಇದೆ. ನೀವು ಸಾಲ ಮಾಡಿದರೆ ಅದನ್ನು ತೀರಿಸೋದಕ್ಕೆ ದಾರಿ ಸಿಗುತ್ತೆ. ಕೋರ್ಟ್ ಕೇಸ್ ಇದ್ದರೆ ನಿಮ್ಮ ಪರವಾಗಿ ತೀರ್ಪು ಬರುತ್ತೆ. ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ಲಾಭ ಆಗುತ್ತೆ. ಆದರೆ ಜೂಜು, ಶೇರ್ ಮಾರ್ಕೆಟ್ ಮತ್ತು ಊಹಾ ವ್ಯಾಪಾರದಿಂದ ಆದಷ್ಟು ದೂರ ಇರಿ. ಈಗ ಮಾಡುವ ಹೂಡಿಕೆ ದೀರ್ಘಕಾಲದ ಯೋಜನೆ ಆಗಿರಲಿ. ಭೂಮಿ, ಮನೆ ಅಥವಾ ಚಿನ್ನದ ಮೇಲೆ ಹೂಡಿಕೆ ಮಾಡುವುದು ಶುಭ. ನಿಮ್ಮ ಕೈಯಿಂದ ದಾನ ಧರ್ಮ ಹೆಚ್ಚು ನಡೀಲಿ. ಅದರಲ್ಲೂ ಕೂಡ ಮಂಗಳವಾರದ ದಿನ ಬೆಲ್ಲ ಮತ್ತು ಕಡಲೆ ದಾನ ಮಾಡಿದರೆ ಕುಜದೋಷ ಅನ್ನೋದು ನಿವಾರಣೆ ಆಗುತ್ತೆ. ಮನೆಯಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಕೆಲಸ ಮಾಡಿದರೆ ಧನ ಲಾಭ ಆಗುತ್ತೆ. ನಿಮ್ಮ ಪರ್ಸಲ್ಲಿ ಒಂದು ಕೆಂಪು ಬಟ್ಟೆಯಲ್ಲಿ ಕಟ್ಟಿದ ಏಲಕ್ಕಿ ಇಟ್ಕೊಳ್ಳಿ, ಹಣ ನಿಮ್ಮ ಬಳಿ ನಿಲ್ಲುತ್ತೆ. ಈಗ ನಾನು ನಿಮಗೆ ಒಂದು ಮಹಾಶಕ್ತಿಶಾಲಿ ಪರಿಹಾರವನ್ನು ಹೇಳ್ತೀನಿ. ಇದನ್ನು ಮುಂದಿನ 21 ದಿನಗಳ ಕಾಲ ನೀವು ತಪ್ಪದೇ ಮಾಡಿದರೆ, ಪ್ರತಿದಿನ ಬೆಳಿಗ್ಗೆ ಎದ್ಬಿಟ್ಟು ಸ್ನಾನ ಮಾಡಿದ ನಂತರ ಒಂದು ತಾಮ್ರದ ಚೆಂಬಲ್ಲಿ ನೀರು ತೆಗೆದುಕೊಂಡು ಅದಕ್ಕೆ ಕೆಂಪು ಚಂದನ ಮತ್ತು ಕೆಂಪು ಹೂವು ಹಾಕಿ ಸೂರ್ಯನಿಗೆ ಅರ್ಘ್ಯ ಕೊಡಿ. ಓಂ ಸೂರ್ಯಾಯ ನಮಃ ಅಂತ 11 ಬಾರಿ ಹೇಳಿ ನಂತರ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಎಂಬ ಈ ಕುಜ ಮಂತ್ರವನ್ನು 108 ಬಾರಿ ಜಪ ಮಾಡಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಇದು ಕುಜ ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ನೋಡ್ತೀರಾ. ನಿಮ್ಮ ಶತ್ರುಗಳು ತಾವಾಗಿಯೇ ಹಿಂದೆ ಸರಿತಾರೆ. ನಿಮ್ಮ ಆರೋಗ್ಯ ಸುಧಾರಿಸುತ್ತೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಮೇಷರಾಶಿಯವರೇ, ನಿಮ್ಮ ದುಃಖದ ದಿನಗಳು ಮುಗಿಯುವ ಹಂತ ಬರ್ತಾ ಇವೆ. ಈಗ ನಿಮ್ಮ ಏಳಿಗೆಯ ಕಾಲ ಅನ್ನೋದು ಶುರುವಾಗ್ತಾ ಇದೆ. ನೀವು ಇಷ್ಟು ದಿನ ಅನುಭವಿಸಿದ ನೋವಿಗೆ ಪ್ರತಿಫಲ ಅನ್ನೋದು ಸಿಗುವ ಸಮಯ ಇದು. ನಿಮ್ಮ ಕನಸುಗಳು ನನಸಾಗುವ ಸಮಯ ಇದು. ನೀವು ಕೇವಲ ನಂಬಿಕೆ ಇಡಬೇಕು ಮತ್ತು ಕರ್ಮವನ್ನು ಮಾಡಬೇಕು. ದೇವರು ನಿಮ್ಮ ಜೊತೆ ಇದ್ದಾನೆ. ನಿಮ್ಮ ಕುಲದೇವರನ್ನು ನೆನೀರಿ, ಅವರ ಆಶೀರ್ವಾದ ಪಡೀರಿ. ನಿಮ್ಮ ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ, ಅವರ ಆಶೀರ್ವಾದ ನಿಮ್ಮನ್ನು ಕಾಯುತ್ತೆ. ನಿಮ್ಮ ಜೀವನದಲ್ಲಿ ಈಗ ಹೊಸ ಅಧ್ಯಾಯ ಅನ್ನೋದು ಶುರುವಾಗ್ತಾ ಇದೆ. ಅದನ್ನು ಧೈರ್ಯದಿಂದ ಸ್ವಾಗತಿಸಿ. ನೀವು ಹುಟ್ಟಿದ್ದೇ ಗೆಲ್ಲೋದಕ್ಕಾಗಿ, ಸೋಲೋದಕ್ಕೆ ಅಲ್ಲವೇ ಅಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಕುಲದೇವತೆಯ ಹೆಸರನ್ನು ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಶೇರ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.